ಕೇರಳದಲ್ಲಿ ನಡೆದಿರುವ ಮಹಾ ದುರಂತವನ್ನ ಬಿಚ್ಚಿಡ್ಲಿಕ್ಕೆ ಸ್ಥಳೀಯರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಸಲಿಗೆ ಏನಾಯ್ತು ಸರ್ ಘಟನೆ? ಅದಕ್ಕೆ ತುಂಬಾ ಮಳೆ ಬಂದಿದ್ದು, ಮಳೆ ಎಲ್ಲ ಮಳೆ ಇದೆ ಅಲ್ಲಿ. ಸೇಮ್ ಅಂಗೋಳ, ಗೊತ್ತಾಯ್ತಾ? ಅಂಗೋಳ ಏನಾಯ್ತೆ ಅದಕ್ಕೆ ಏನಾಯ್ತು ಇಲ್ಲಿ ಆಯ್ತು. ಗುಡ್ಡ ಇದೆ, ಗುಡ್ಡದಿಂದ ಕೀಳ ಬಂದಿದ್ದು. ಕೀಳ ಬಂದಿದ್ದಕ್ಕೆ ഒരു 300 ಮೇಲೆ ಬೋಡಿ ಕೆಳಗಡೆ ಇದೆ. ಏನು ತಿರಿಯಕ್ಕಾಗಲ್ಲ, ಗೊತ್ತಿಲ್ಲ ಯಾರದೇನೆ ಗೊತ್ತಿಲ್ಲ. 2 ಊರಿದೆ. 2 ಊರಲ್ಲೂ ഒരു 400ಗೆ ಮೇಲೆ ಮನೆ ಇದೆ. ಎಲ್ಲ ಹೋಯ್ತೀನಿ. ಇನ್ನೇ ಇದಿಲ್ವಾ ಎಸ್ಟೇಟು, ಟಿ ಎಸ್ಟೇಟಿಗೆ ಯಾರು ಕೆಲಸ ಹೊರೋದು ಗೊತ್ತಿಲ್ಲ. ಬೆಂಗಾಳಿ ಇದೆ. ಈ ಪುನಃ ಅದಕ್ಕೆ ಪಾಡಿ ಗೊತ್ತಾ? ಗೊತ್ತು. ಚಿಕ್ಕದು ಮನ, ಲೇಬರ್ ಮನ, ಶೆಡ್ ತರ. ಅದಕ್ಕೆಲ್ಲ ಮಣ್ಣು ಬಿದ್ದಿದ್ದು, ನೀರು ಬಂದಿದೆ, ಫುಲ್ ತೀರೋಯ್ತು. ಎಷ್ಟು ಜನ ಇದೇನೆ ಗೊತ್ತಿಲ್ಲ, ಎಷ್ಟು ಯಾರಿಗೆ ಗೊತ್ತಿಲ್ಲ. ಅಂದಾಜಿನ ಪ್ರಕಾರ ಒಂದು 400 ರಿಂದ 500 ಜನ ಸಿಲುಕಿಕೊಂಡಿರ್ಬೋದಾ? 400 to 500 ಮೆಂಬರ್ ಜಾಸ್ತಿ ಇದೆ. ತೀರೋಯ್ತೇನು. ಹೊರೊಂದು ಕ್ಯಾಂಬಿಲಿದೆ. ಮುಂಜಾನೆ ಕ್ಯಾಂಬಿಲು ಅಲ್ಲಿ ಇಲ್ಲಿ ಎಲ್ಲ ಮನೆಯಲ್ಲೂ ಬಂದವ್ರ ಮನೆಯಲ್ಲೂ ಎಲ್ಲ ಹೋಗಿದಲ್ಲ. ಅದು ಬಾಕಿ ಅಲ್ಲಿ ನಿಲ್ಸಿದೆ. ಅವರಿಗೆ ಯಾರು ಎಲ್ಲಿದೆ ಏನನ್ನು ಗೊತ್ತಲ್ಲ. ತುಂಬಾ ಬೋಟಿ ಈ ಭೂಮಿ ಇದೆ. ಎಷ್ಟಾಗುತ್ತಾನೆ ಕ್ಲಿಯರ್ ಬರ್ತದೆ ಅಂದ್ರೆ ಪೂರ್ತಿಯಾಗಿ ನೇವಿ ಎಲ್ಲ ತೋರಿಸ್ಕೊಡಿ, ಎಲ್ಲ ಹಾಕಿದ್ರೆ ಪೂರ್ತಿ ಆಗುತ್ತಲ್ಲ. ಎಲ್ಲ ಬೋಡಿನೇ ಸಿಕ್ಕಲ್ಲ. ನಿಲಂಬೂರಿಗೆ ಇಲ್ಲಿ 16-17 ಬೋಡಿ ನಿಲಂಬೂರಿಗೆ, ಮಲಪ್ಪುರ ಡಿಸ್ಟಿಕ್. ಅಲ್ಲಿ ಕಾಡು ಗೊತ್ತಾ? ಅರಣ್ಯ ದಾರೆ ಇದೆ. ದಾರೆಯಲ್ಲೂ ಅಲ್ಲಿ ಒಂದು ಹಳೆ ಇದೆ. ಹಳೆಯಲ್ಲಿ ಎತ್ತಿದ್ದು ಯಾವುದಕ್ಕೆ ಕೈ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ಕಣ್ಣಿಲ್ಲ, ಅಷ್ಟೇ ಆಗಿತ್ತು. ಅಂದ್ರೆ ಚೂರ್ಮಲ್ಲರ್ನಲ್ಲಿ ಕೊಚ್ಚಿ ಹೋದಂತವ್ರು ಅಲ್ಲಿ ಸಿಕ್ಕಿದ್ದಾರೆ 14 ಕಿಲೋಮೀಟರ್ ದೂರದಲ್ಲಿ. ಚೂರಲ್ಮಲ್ಲ ಆಳ ಮಲಪ್ಪುರ ಡಿಸ್ಟಿಕ್ ಕೀಳ ಹೋಗ್ತೀನಿ ನಿಲಂಬೂರಿಗೆ. ಈಗ ನಿಲಂಬೂರು ಹಾಸ್ಪಿಟಲ್ ಬೋಡಿ ಇದೆ. ಚಿಕ್ಕ ಮಕ್ಕಳು ಇದಕ್ಕೆ ಅವ್ರಿಗೆ ಏನು ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಐಡೆಂಟಿಫಿಕೇಶನ್ ಪ್ರಯಾಸ. ಅರ್ಥ ಆಯ್ತಾ? ಅಲ್ಲಿ ಮನೆಗಳಿದ್ವಾ ಸರ್? ಈಗ ಮನೆಗಳಿದೆಯಾ ಅಲ್ಲಿ? ಮನೆಯಲ್ಲಿಲ್ಲ, ವೀಡಿಲ್ಲ. ವೀಡೆಲ್ಲ ತೀರೋಯ್ತಲ್ಲ. ವೀಡು ತುಂಬಾ ವೀಡು ಹೋಯ್ತು. ಎಷ್ಟು ಮನೆಗಳು ನಾಶ ಆಗಿರ್ಬೋದು ಸರ್? ಅಲ್ಲಿ ಹೋಗಕ್ಕೇನೆ ಈಗ ಆಗಲ್ಲ. ಯಾರು ಜನಗೆ ಹೋಗಕ್ಕೇನೆ ಆಗಲ್ಲ. ನನ್ನೆ ಸಾಯಂಕಾಲ ನೇವಿ ಬಂದದಲ್ಲ, ಅವ್ರು ಹೋಯ್ತೇನು. ಅಲ್ಲೇ ಬೇರೆ ಯಾರಕ್ಕೆ ಹೋಗಕ್ಕೆ ಆಗಲ್ಲ. ಎಕ್ಸ್ಪೀರಿಯನ್ಸ್ ಬೇಕು. ಯಾರು ಹೋಗನೆ. ಇದೆಲ್ಲ ತುಂಬಾ ದಾರೆ ಇದೆ. ಚೂರಲ್ಮಲ ದಾರೆ ಅಂದ್ರೆ ತೋರಿಸ್ಕೊಡಿ. ಎಲ್ಲ ಮನೆ ಒಂದಿಲ್ಲ, ಅಷ್ಟೇ ಆಯ್ತಾ ಅಲ್ಲಿ. ನಾವು ಕೂಡ ಅಂದ್ರೆ ನ್ಯೂಸ್ ಫಸ್ಟ್ ತಂಡ ನಾವು ಕೂಡ ಹೋಗಿದ್ವಿ ಅಲ್ಲಿ. ಬಟ್ ಎಲ್ಲ ಕೂಡ ಕೊಚ್ಚಿ ಹೋಗಿದೆ. ಸ್ಕೂಲ್ ಪಕ್ಕದಲ್ಲಿ ಇದ್ದ ಗುಡ್ಡನೆ ಕುಸಿದು ಹೋಗಿದೆ. ಅಲ್ಲಿ ಅಸಲಿಗೆ ನದಿ ಇತ್ತ? ನದಿ ಏನು ನದಿ ದಾರ ಅದು ಬೇರೆ ಸೈಡ್ಗೆ ಬಂದಿದ್ದು. ಏನು ಅಲ್ಲಿಂದ ಇದಾಯ್ತಲ್ಲ, ಮಣ್ಣು ನೀರು ಎಲ್ಲ ಬಂದಿದ್ದು. ಹಳೆ ಬಂದಿದ್ದು. ಹಳೆ ದಾರೆ ಬಿಟ್ಟು ಬೇರೆ ಹೋಯ್ತು. ಹೊಸ ಆಗಿದ್ದೀನಿ. ಅದಕ್ಕೆ ಅಂಗಡಿ ಜನ ಇದೆ. ಚೂರಲ್ಮಲ ಪೇಟ ಅಂಗಡಿಗೆ ಎಲ್ಲ ನೀರಾಗಿತ್ತು. ಅಲ್ಲಿ ನಿದ್ರೆ ಮಾಡೋದೆಲ್ಲ ಕಳಗದ ಹೋಗಿದಲ್ಲ. ಅಲ್ಲೇನ್ ಸರ್ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳು ಜಾಸ್ತಿ ಇದ್ವಾ? ಹೋಮ್ ಸ್ಟೇ, ರಿಸೋರ್ಟ್, ತುಂಬಾ ರಿಸೋರ್ಟ್. ಮಾಧವ್ ಗಾಡ್ಗಿಲ್ ಹೇಳಿದಲ್ಲ, ನಿಜಂ, ಕರೆಕ್ಟ್. ತುಂಬಾ ರಿಸೋರ್ಟು. ಇದಕ್ಕೆ ಬಯನಾಡು ತೊಂದರೆ ಆಗದೇನು. ಎಲ್ಲ ಇಲ್ಲು ಕಾಟೆ ಎಲ್ಲ ಇಲ್ಲು ತುಂಬಾ ರಿಸೋರ್ಟ್ ಇದೆ. ಅಲ್ಲಿ ಎಷ್ಟು ಎಣ್ಣೆ ಇದೇನೆ ಅವರಿಗೆ ಗೊತ್ತಿಲ್ಲ, ಲೆಕ್ಕನೇ ಗೊತ್ತಿಲ್ಲ, ಅಷ್ಟೇ ಇದೆ. ಅಂದ್ರೆ ವ್ಯೂ ಪಾಯಿಂಟ್ ನ ನೋಡ್ಲಿಕ್ಕೆ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ರ? ಬರ್ತಿದೆ. ಅಲ್ಲಿ ಇದು ರಿಸೋರ್ಟ್ ಏರಿಯಾ, ಟೂರಿಸಂ ಏರಿಯಾ, ಇಕೋ ಟೂರಿಸಂ ಏರಿಯಾ. ಅದಕ್ಕೆ ತುಂಬಾ ಜನ ಬರ್ತಿದೆ ಅಲ್ಲಿ. ಇಲ್ಲಿ ಎಲ್ಲ ಬಿಸ್ನೆಸ್, ಏನು ಟೂರಿಸಂ. ಅಂದ್ರೆ ಹೋಮ್ ಸ್ಟೇಗಳನ್ನ ತೆಗೆದಿದ್ದೇ ಇದಕ್ಕೆ ಕಾರಣ. ಹೋಮ್ ಸ್ಟೇ ಇದೆ, ರಿಸೋರ್ಟ್ ಇದೆ, ಹೈ ರಿಸೋರ್ಟ್ ಇದೆ, ಏನು ಸಿನಿಮಾ ನಡಿಯರ ರಿಸೋರ್ಟ್ ಇದೆ, ಅಲ್ಲಿ ಎಸ್ಟೇಟ್ ಇದೆ. ತುಂಬಾ ಎಲ್ಲ ವಯನಾಡೋರೆಲ್ಲ ಹೊರಗಡೆಯಿಂದ ಬಂದಿದ್ದು. ಬರೀ ತುಂಬಾ ಪೆರಿಯವರಲ್ಲ, ನಡಿಯರು ಎಲ್ಲ ಇಲ್ಲಿ ರಿಸೋರ್ಟ್ ಎಲ್ಲ ಮಾಡಿದ್ದು ದುಡ್ಡು ಕಳಿಸ್ತು ಹೋಗ್ತೀನಿ. ಏನು ವಯನಾಡನ ಪ್ರಯೋಜನ? ಒಂದು ಪ್ರಯೋಜನ ಇಲ್ಲ. ಈ ರೀತಿ ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡಿದ್ದೆ ಈ ಇನ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಅಂತ? ಇನ್ಸಿಡೆಂಟ್ ಒಂದು ಕಾರಣ ಅದೇ. ಕಾಂಕ್ರೀಟ್ ವರ್ಕ್ ಅಲ್ವಾ ಇದು. ಮಲ, ಕುನ್ನು, ಗುಡ್ಡ ಅಲ್ಲಿ ಕಾಂಕ್ರೀಟ್ ವರ್ಕ್ ಮಾಡಿದಲ್ಲಿ ಏನು ಕಾಟು ಮೃಗ ಎಲ್ಲ, ಆನೆ ಇದೆಲ್ಲ ಕೀಳ ನಾಟಿ ಬರಲ್ಲ.
ಇಲ್ಲಿ ವಯನಾಡಿಗೂ ಮೃಗ ಅದು ರೂಢ ಅಲ್ವಾ, ತುಂಬಾ ಮೃಗ ಇದೆ. ಆನೆ, ಕಡುವ, ನೆರಿ, ಹುಲಿ ಎಲ್ಲ ಇಲ್ಲಿ ಬರ್ತದಲ್ಲ, ಎಲ್ಲ ತಿಂದಕ್ಕೆ ಹೋಗಿದಲ್ಲ. ಈ ದನೆನೆ ಇದೆಲ್ಲ ಆಡು, ದನೆ, ಕುರಿ ಎಲ್ಲ ತಿಂದಕ್ಕೆ ಹೋಗಿದಲ್ಲ. ಏನು ಅಲ್ಲಿ ಇವರು ಮನುಷ್ಯ ಏನು ಇವರು ಜನ ಹೋಗಿ ಜನ ಕೂತಾಡಿದು. ಇಲ್ಲಿ ಮೃಗಲ್ಲಲ್ಲಿ ಬರ್ತದಲ್ಲ, ಇದು ಪೆರಿಯ ಪ್ರಾಬ್ಲಮ್ಸ್. ಈ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಫ್ಯಾಮಿಲಿಯವರು ಯಾರು ಇದಾರಾ ಸರ್? ನಮ್ದು ಮಗಳು ಅಲ್ಲಿ ಮದುವಾಗಿದೆ. ಅವರು ಮೈಸೂರಿಗೆ ಅವರ ಬಂಧು ಇದೆ, ಅವರ ಫ್ಯಾಮಿಲಿ ಅಲ್ಲಿ ಹೋಗ್ತೀನಿ. ಹೋಗಿ ವಾಪಸ್ ಬಿಟ್ಟು ನಮ್ಮ ಮನೇಲೂ ನಿದ್ರೆ ಆಗಿದೆ. ಅದಕ್ಕೆ ಅವರು ಖುಷಿ ಆಯ್ತು. ನಮ್ದು ಸಿಸ್ಟರ್ ಇದೆ ತೊಟ್ಟು ಮನ, ಅವರು ಅವರ 2-3 ಮಕ್ಕಳು, ಅವರು ಗಂಡ ಎಲ್ಲ ಹೋಗಿದ್ದು. ನನ್ನ ಸಿಕ್ಕದೆ ಅವರ ಹೆಸರು ಜುಬೇರಿಯಾ, ಏಜು 30. ಅವರ ಮಕ್ಕಳು ಚಿಕ್ಕದು ಮಕ್ಕಳು. ಅವರು 5 ಮಾಸ ಪ್ರೆಗ್ನೆಂಟ್. 5 ಮಾಸ ಪ್ರೆಗ್ನೆಂಟ್. ಅವರು ತೀರೋಯ್ತು. ನನ್ನೆ ಎಲ್ಲ ಹಾಕಿದ್ದು. ಅವರಿಗೆ ಒಂದು ಬೋರ್ಡ್ ಡೌಟು, ഒരു ಚಿಕ್ಕದು ಮಗನು ಡೌಟು. ಅವರು ನಿಲಂಬೂರಲ್ಲಿದೆ ಡೌಟ್ ಆಯ್ತು. ಇಲ್ಲಿ ನಾನು ಬಂದು ಇವರ ನೋಡಿ ಇವರ ಹೇಳಿ ನೋಡಿದ್ದೀನಿ. ಅವರು ಹೇಳಿ ಅಲ್ಲಿ 20 ಮೇಲೆ ಬೋರ್ಡ್ ಇದೆ, ಎಲ್ಲ ಪೋಸ್ಟ್ ಮಾರ್ಟಮ್ ಹಾಕಿ ಇಲ್ಲಿ ಬಂದಿದ್ದೆ. ನೀವು ಹೋಗ್ಬೇಡ, ವೆರಿಫಿಕೇಶನ್ ಬಾಡಿ ಐಡೆಂಟಿಫಿಕೇಶನ್ ಇಲ್ಲಿಂದ ಹಾಕಬೇಡು ಅದಕ್ಕೆ ಹೇಳಿ. ಅವರು ಈಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ಸರ್ ನಿಮ್ಮ ಸಿಸ್ಟರ್ ಅಂಡ್ ಫ್ಯಾಮಿಲಿ? ಅವ್ರಿಗೆ ಕೆಲಸ ಇಲ್ಲ, ಅವನು ಮಾಮೂಲಿ ಕೆಲಸ, ತೋಟ ಕೆಲಸ. ತೋಟ ಎಸ್ಟೇಟ್ ಅಲ್ಲ, ಎಸ್ಟೇಟು ಪಕ್ಕ. ಅವರ ಮಾಮೂಲಿ ಕೆಲಸ ಇದೆ. ಈಗ ಘಟನೆ ಆಗಿದೆಲ್ಲ ಸರ್, ಎಷ್ಟು ಜನ ತೀರೋ ಹೋಗಿರ್ಬೋದು ಈವರೆಗೆ ಒಂದು ಅಂದಾಜು ಪ್ರಕಾರ ನಿಮ್ಮ ಅಂದಾಜಲ್ಲಿ? ಎಲ್ಲಿ ಹೌ ಮೆನಿ ಮೆಂಬರ್ಸ್ ಟಿಲ್ ನೌ? 300 ಮೇಲೆ ಇದೆ. ಅಲ್ಲ, 300ಕ್ಕೂ ಮೇಲೆ ಇದೆ. ಅದು ನಮ್ಮದು ಸಂಕಲ್ಪ. ಡೌಟು ಆಗುತ್ತೆ. 600 ಮೇಲೆ ಜನ ಇದೆ ಅಲ್ಲಿ ಪಾಪ್ಯುಲೇಷನ್. 2 ವಾರ್ಡ್ ಗ್ರಾಮ ಪಂಚಾಯತ್, 2 ವಾರ್ಡು ಡಿವಿಷನು, 2 ಡಿವಿಷನು. ಅಲ್ಲಿ ಒಂದು ಡಿವಿಷನ್ 600ಕ್ಕೆ ಮೇಲೆ ಮನೆ ಇದೆಲ್ಲ, 400ಕ್ಕೆ ಮೇಲೆ ಇದೆ ಮನೆ. ಪಾಪ್ಯುಲೇಷನ್ 1,000 ಕೀಳೆ ಪಾಪ್ಯುಲೇಷನ್ ಇದೆ ಒಂದು ವಾರ್ಡ್ಗೆ. ಒಂದು ವಾರ್ಡ್ಗೆ 1,000 ಮೇಲೆ ಇದೆ. ಎಷ್ಟು ಜನ ನಮಗೆ ಗೊತ್ತಿಲ್ಲಲ್ಲ. ಯಾರು ಗೊತ್ತು? ಅವನ ಎಲ್ಲಿ ಹೋಗಿದ್ದಿಲ್ಲ, ಹೋಗಿದ್ದು ಸ್ವಿಚ್ ಮಾಡಿದೆ, ಅವನ ಎಲ್ಲಿದೆ, ಅಲ್ಲ ಕ್ಯಾಂಪಲ್ಲಿದೆ, ಬೇರೆ ಮನೆಯಲ್ಲಿದೆ, ಬಂಧು ಮನೆಯಲ್ಲಿದೆ, ಯಾರು ಗೊತ್ತು? ಅದು ಗೊತ್ತಿಲ್ಲ, ಯಾರು ಗೊತ್ತಲ್ಲ. ಥ್ಯಾಂಕ್ ಯು. ಇದಿಷ್ಟು ಸ್ಥಳೀಯರ ಮತ್ತು ಸ್ಥಳೀಯರು ಹೇಳೋ ಪ್ರಕಾರ ಇವರ ಕುಟುಂಬದಲ್ಲಿ ಇದ್ದಂತಹ 5 ಮಂದಿಯ ಪೈಕಿ 5 ತಿಂಗಳ ಗರ್ಭಿಣಿ ಈಗಾಗಲೇ ಮೃತಪಟ್ಟಿದ್ದಾರೆ. ಅವರ ಮೃತದೇಹವನ್ನು ಕೊಟ್ಟಿದ್ದಾರೆ. ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ 2.5 ವರ್ಷದ ಒಂದು ಮಗು ಈಗ ಕೊಚ್ಚಿ ಹೋಗಿದೆ. ಚೂರಮ್ಮಲದಿಂದ ಅಲ್ಲಿ ನಿರಂಬಳಗೆ ತಲುಪಿದೆ. ಅಲ್ಲಿ 15 ಕಿಲೋಮೀಟರ್ನಲ್ಲಿ ಮೃತದೇಹ ಸಿಕ್ಕಿದ್ದು. ಅದನ್ನು ಇಲ್ಲಿಗೆ ತರ್ತಾರೆ. ಅದನ್ನು ಐಡೆಂಟಿಫಿಕೇಶನ್ಗೋಸ್ಕರ ನಾವು ಬಂದಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಇದ್ರ ಜೊತೆಗೆ ಇಲ್ಲಿ ಹೋಮ್ ಸ್ಟೇಗಳು ಹಾಗೂ ರೆಸಾರ್ಟ್ಗಳನ್ನು ತಂದಿದ್ದೇ ವೈನಾಡಿಗೆ ಕಂಟಕ ತಂದಿರೋದು. ಈ ಗುಡ್ಡ ಕುಸಿಲಿಕ್ಕೂ ಕೂಡ ಅದೇ ಪ್ರಮುಖ ಕಾರಣ ಅಂತ ಹೇಳಿ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಕೇವಲ ಹಣದ ಆಸೆಯಿಂದ ಪ್ರಕೃತಿಯ ತಾಯಿಗೆ ಕೊಳ್ಳಿಯನ್ನ ಇಟ್ಟ ಪರಿಣಾಮವಾಗಿ ಈ ರೀತಿ ದುರಂತಗಳು ಸಂಭವಿಸ್ತಿದೆ ಅನ್ನೋ ಬೇಸರದ ನುಡಿಗಳನ್ನು ಹೇಳ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.